ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆ ಟ್ರೈಸಿಪ್ಸ್ ಬಗ್ಗೆ ಎಕ್ಸಸೈಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಎಷ್ಟೋ ಜನ ಕೇಳಿದ್ರು, ಬೈಸಿಪ್ಸ್ ಬಗ್ಗೆ ಕೇಳಿದ್ರು, ಟ್ರೈಸಿಪ್ಸ್ ಬಗ್ಗೆ ಕೇಳಿದ್ರು. ಟ್ರೈಸಿಪ್ಸ್ ಯಾವ ರೀತಿ ಮಾಡೋದು, ಇದಕ್ಕೆ ವರ್ಕೌಟ್ ಮಾಡೋದಕ್ಕೆ ವಾರ್ಮಪ್ ಬೇಕಂತ ಕೇಳಿದ್ರು. 100% ವಾರ್ಮಪ್ ಬೇಕೇ ಬೇಕು. ಯಾವುದೇ ಎಕ್ಸಸೈಸ್ ಮಾಡಬೇಕು ಅಂದ್ರೂ ವಾರ್ಮಪ್ ಕಂಪಲ್ಸರಿ ಮಾಡಲೇಬೇಕು. ಆಮೇಲೆ ನಾವು ಎಕ್ಸಸೈಸ್ ಮಾಡ್ತಾ ಹೋಗಬೇಕು. ಫಸ್ಟು ನಾವು ಈ ಟ್ರೈಸಿಪ್ಸ್ ಮಸಲ್ಸ್ನ ಹೇಗೆ ಪಂಪ್ ಮಾಡೋದು ಅಂತ ಒಂದು ರೆಫರೆನ್ಸ್ ಇಟ್ಕೋಬೇಕು. ನಮ್ಮ ಚೆಸ್ಟ್ ಲೆವೆಲ್ಗೆ ರೆಫರೆನ್ಸ್ ಇಟ್ಕೊಂಡು ನಾವು ಪಂಪ್ ಮಾಡ್ತಾ ಹೋಗಬೇಕು. ಗೊತ್ತಾಗ್ತಿದ್ದೆಲ್ಲ, ನೋಟಿಸ್ ಮಾಡ್ತಿದ್ದೀರಲ್ಲ, ಮಸಲ್ಸ್ನ ನಾನು ಪುಷ್ ಕೊಡ್ತಿದ್ದೀನಿ, ಪುಲ್ ಮಾಡ್ತಾಯಿದ್ದೀನಿ. ಇದು ಟ್ರೈಸಿಪ್ಸ್ ಮಸಲ್ಸ್ ಪುಷ್ ಆ್ಯಂಡ್ ಪುಲ್ ಆಗ್ತಾ ಹೋದಂಗೆ ಇದು ಬಲ್ಕಿನೆಸ್ ಬರುತ್ತೆ. ನಾನು ಹೀಗೆ ಮಾಡ್ತಾಯಿದ್ದೀನಿ. ಆದರೆ ನಿಮಗೆ ಒಂದು ರೆಫರೆನ್ಸ್ ಬೇಕಲ್ವಾ, ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಇದೊಂದು ಕಟ್ಟಿಗೆ ಪೀಸ್ ತೊಗೊಳ್ಳಿ ಅಥವಾ ಮರದ ತುಂಡು ತೊಗೊಳ್ಳಿ, ಅಥವಾ ನಿಮ್ಮ ಮನೇಲಿ ಏನಾರು ಆಗಲಿ ಒಂದು ಎಕ್ಸಾಂಪಲ್ ಪೆನ್ನೇ ಇಟ್ಕೊಳ್ರಿ. ಯಾಕಂದರೆ ನಿಮ್ಮ ರೆಫರೆನ್ಸಿಗೆ ಬೇಕು, ಕೈ ಹೋಲ್ಡ್ ಇರಬೇಕು. ಹೋಲ್ಡ್ ಇಟ್ಕೊಂಡು ನೀವು ಜಸ್ಟ್ ನಿಮ್ಮ ಚೆಸ್ಟ್ ಲೆವೆಲಿಗೆ ಕೈ ಇಟ್ಕೊಳ್ಳಿ, ಇದನ್ನು ಟಚ್ ಮಾಡ್ತಾ ಪುಷ್ ಕೊಡಿ. ಇಲ್ಲಿ ತನಕ ಬರಬೇಕು. ಹೀಗೆ ಪುಷ್ ಕೊಡ್ತಾ ಹೋದಷ್ಟು ನಿಮಗೆ ಒಳ್ಳೆ ಟ್ರೈಸಿಪ್ಸ್ ಮಸಲ್ಸ್ ಬಿಲ್ಡ್ ಆಗೋದು ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಪೇಯ್ನ್ ಬರ್ತಾ ಹೋಗುತ್ತೆ. ಇವತ್ತು ನಿಮಗೆ ಈಗ ಮಾಡ್ಬೇಕಾದ್ರೆ ಏನು ಪೇಯ್ನ್ ಅನಿಸಲ್ಲ, ಆಮೇಲೆ ಸಂಜೆ ಅಷ್ಟೊತ್ತಿಗೆ ಪೇಯ್ನ್ ಬರುತ್ತೆ. ಪೇಯ್ನ್ ಬಂದರೆ ಒಳ್ಳೆಯದೇ. ಹೇಳ್ತಾರಲ್ಲ ಒಂದು ಗಾದೆ, ವೇರ್ ದೆರ್ ಇಸ್ ಎ ಪೇಯ್ನ್ ದೆರ್ ಇಸ್ ಎ ಗೈನ್ ಅಂತ. ಈ ರೀತಿ ನೀವು ಒಂದು ಕೈಯಲ್ಲಿ 12 ಡಿಪ್ಸ್, ಆಮೇಲೆ ಅದೇ ರೀತಿ ಈ ಕೈಯಲ್ಲಿ 12 ಡಿಪ್ಸ್, ಈ ಥರ ಮಾಡಿದ್ರೆ 1 ರೌಂಡ್ ಆಗುತ್ತೆ. ಮತ್ತು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡೋರು ಸಹ ಲೋ ವೆಯ್ಟ್ ಡಂಬಲ್ಸ್ನ ಇಟ್ಕೊಂಡು ಸೇಮ್ ಇದೇ ಥರನೇ ವರ್ಕೌಟ್ ಮಾಡಬೇಕು. ಕೆಲವ್ರಿಗೆ ಕೇಳಿದ್ದಾರೆ, ನಾವು ಜಿಮ್ಮಿಗೆ ಹೋಗ್ತಾ ಇದ್ದೀವಿ, ನಾವು ಯಾವ ರೀತಿ ವರ್ಕೌಟ್ ಮಾಡಬೇಕು ಅಂತ. ನಾನು ಏನು ಹೇಳ್ತೀನಲ್ಲ, ಇದನ್ನು ನೀವು ಲೋ ವೆಯ್ಟಲ್ಲಿ ಜಸ್ಟ್ ಬಾರ್ ಇಟ್ಕೊಂಡು ನೀವು ಮಾಡ್ತಾ ಹೋಗ್ಬೋದು. ಇದನ್ನು ಮಾಡಬೇಕು. ಹೀಗೆ ಒಂದು ಕೈಯಲ್ಲಿ 12, ಒಂದು ಕೈಯಲ್ಲಿ 12 ಅಂದರೆ 1 ರೌಂಡ್ ಆಯಿತು. ಈ ರೀತಿ ಫಸ್ಟ್ ಬೇಸಿಕಲ್ಲಿ ನೀವು 4 ರೌಂಡ್ ಮಾಡಿ ಸಾಕು, ಮ್ಯಾಕ್ಸಿಮಮ್ ನಿಮಗೆ ವರ್ಕೌಟ್ ಆಗುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಳಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನೂ ನೀವು ಹೆಚ್ಚಿನ ಯಾವುದಾದ್ರು ವಿಷಯ ಬೇಕು ಅಥವಾ ಯಾವುದಾದ್ರು ಎಕ್ಸಸೈಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ಆದಷ್ಟು ಬೇಗ ಮುಟ್ಟಿಸ್ತೀನಿ. ನಮಸ್ತೆ.